टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಮುದ್ರದ ಆಳದಲ್ಲಿ ಅಕ್ರಮವಾಗಿ ಮೀನಿನ ಶಿಕಾರಿ ಮಾಡಲಾಗ್ತಾ ಇದೆ. ನಿಷೇಧ ಇದ್ರೂ ಕೂಡ ಲೈಟ್ ಫಿಶಿಂಗ್ ಎಗ್ಗಿಲ್ಲದೆ ನಡೀತಾ ಇದೆ. ಮಧ್ಯರಾತ್ರಿ ಕಡಲಿಗಿಳಿದಂತ ಟಿವಿ9 ಅಕ್ರಮ ಶಿಕಾರಿಯನ್ನ ಬಯಲು ಮಾಡಿದೆ. ಲೈಟ್ ಬಳಸಿ ಮೀನಿಗೆ ಬಲೆ ಹಾಕಲಾಗುತ್ತೆ. ಕಡಲ ಮಕ್ಕಳ ಅನ್ನಕ್ಕೆ ಕನ್ನ ಹಾಕ್ತಿದ್ದಾರೆ ಇವರು. ಟಿವಿ9 ನಲ್ಲಿ ಲೈಟ್ ಫಿಶಿಂಗ್ ನ ರಹಸ್ಯ ಕಾರ್ಯಾಚರಣೆ. ಮಾಧ್ಯಮ ಇತಿಹಾಸದಲ್ಲಿ ಮಧ್ಯರಾತ್ರಿ ಕಡಲಿಗಿಳಿದಿದೆ ನಿಮ್ಮ ಟಿವಿ9. ನೋಡಿ ಯಾವ ರೀತಿಯಾಗಿ ಫಿಶಿಂಗ್ ನಡೆಸ್ತಾರೆ. ಲೈಟ್ ಫಿಶಿಂಗ್ ಇದು ನಿಷೇಧ ಇದ್ರೂ ಕೂಡ ರಾತ್ರೋರಾತ್ರಿ ಲೈಟ್ ಫಿಶಿಂಗ್ ನಡೆಯುತ್ತೆ. ಲೈಟ್ ಬಳಸಿ ಮೀನಿಗೆ ಬಲೆ ಹಾಕ್ತಾರೆ. ಈ ಮೂಲಕವಾಗಿ ಕಡಲ ಮಕ್ಕಳ ಅನ್ನಕ್ಕೇನೆ ಕನ್ನ ಹಾಕ್ತಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಡಲ ಮಕ್ಕಳ ಧ್ವನಿಯಾಗಿ ಟಿವಿ9 ತಂಡ ಆಳ ಸಮುದ್ರಕ್ಕೆ ಬಂದಿರುವಂಥದ್ದು. ನಾವಿಲ್ಲಿ ಪ್ರಕಾಶಮಾನವಾದಂಥ ಲೈಟನ್ನು ಏನು ಗಮನಿಸ್ತಾ ಇದ್ದೇವೆ, ಇದೇ ಅವೈಜ್ಞಾನಿಕ ರೀತಿಯಲ್ಲಿ ಮೀನುಗಾರಿಕೆ ನಡೀತಿರುವಂಥದ್ದು. ಅಂದರೆ ಇಲ್ಲಿ ಆಡು ಭಾಷೆಯಲ್ಲಿ ಇದು ಲೈಟ್ ಫಿಶಿಂಗ್ ಅಂತ ಕರೀತಾರೆ. ನಾವು ಗಮನಿಸಬಹುದು ರಕ್ಕಸ ಗಾತ್ರದ ಅಲೆಗಳಿರುವಂಥದ್ದು ಮತ್ತು ಗಾಳಿಯ ರಭಸ ಕೂಡ ಜೋರಾಗಿರುವಂಥದ್ದು. ಆದರೆ ಆಳ ಸಮುದ್ರದಲ್ಲಿ ಏನು ಅವೈಜ್ಞಾನಿಕ ರೀತಿಯಲ್ಲಿ ಮೀನುಗಾರಿಕೆ ನಡೆಯುತ್ತೆ ಮತ್ತು ನಾಡದೋಣಿ ಮತ್ತು ಸಾಂಪ್ರದಾಯಿಕ ಮೀನುಗಾರರ ಧ್ವನಿಯಾಗಿ ಟಿವಿ9 ತಂಡ ಈಗ ಆಳ ಸಮುದ್ರದಲ್ಲಿ ಇರುವಂಥದ್ದು. ಆದರೆ ಇಲ್ಲಿಯವರೆಗೂ ಕೂಡ ಮೀನುಗಾರಿಕಾ ಸಚಿವರು ಕೂಡ ಅದರ ಬಗ್ಗೆ ಗಮನ ಹರಿಸಿಲ್ಲ ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಅಲ್ಲಿಯ ಒಂದು ನೈಜ ಚಿತ್ರಣವನ್ನು ತೋರಿಸುವಂಥ ಕೆಲಸಕ್ಕೆ ಟಿವಿ9 ತಂಡ ಮುಂದಾಗಿರುವಂಥದ್ದು. ಯಾವ ರೀತಿಯ ಸಮಸ್ಯೆ ಆಗಿರುವಂಥದ್ದು, ಯಾಕೆ ಈ ರೀತಿಯ ಮತ್ಸ್ಯೋದ್ಯಮ ಕುಸಿತ ಕಂಡಿರುವಂಥದ್ದು ಅಂತ ಪ್ರಪ್ರಥಮವಾಗಿ ನಾವು ಟಿವಿ9ಗೆ ಅಭಿನಂದಿಸ್ತೇನೆ. ಈ ಮಧ್ಯರಾತ್ರಿಯಲ್ಲಿ ಆಳ ಸಮುದ್ರದಲ್ಲಿ ನಡೆಯುವಂಥ ಅಕ್ರಮವಾದ ಮೀನುಗಾರಿಕೆಯನ್ನು ಇದು ನೋಡಲಿಕ್ಕೆ ಸ್ವತಃ ಟಿವಿ9 ತಂಡವೊಂದು ಬಂದಿದೆ. ನಾನು ಪ್ರಪ್ರಥಮವಾಗಿ ಅವರಿಗೆ ಅಭಿನಂದಿಸ್ತೇನೆ. ಇದು ನಾನು ಎಷ್ಟೋ 14 ವರ್ಷಗಳಿಂದ ಈ ಮೀನುಗಾರಿಕಾ ಹೋರಾಟವನ್ನು ನಡೆಸ್ತಾ ಬರ್ತೀವಿ. ಅಕ್ರಮವಾದ ಮೀನುಗಾರಿಕೆ ಪ್ರಪ್ರಥಮವಾಗಿ ಬುಲ್ಟ್ರಾಲ್ ಎಂಬ ಮಾರಕವಾದ ಮೀನುಗಾರಿಕೆ ಇದ್ದಿತ್ತು. ಆನಂತರ ಇದು ಇದು ಲೈಟ್ ಫಿಶಿಂಗ್ ಮಾರಕವಾದ ಇವಾಗಲೇ ನೋಡಿದ ಹಾಗೆ ಬುಲ್ಟ್ರಾಲ್ ಬಗ್ಗೆ ಇದು ಲೈಟ್ ಫಿಶಿಂಗ್ ಬಗ್ಗೆ ನೋಡಿದ ಹಾಗೆ ಎಷ್ಟೋ ದಿನದಿಂದ ಇದಕ್ಕಿಂತ ಆಕರ್ಷಣವಾದ ಮೀನುಗಾರಿಕೆಯನ್ನು ಮಾಡ್ತಿದ್ದಾರೆ. ಇದು ನಮ್ಮ ನಾಡದೋಣಿ ಮೀನುಗಾರಿಕೆ ಭಾರಿ ಕಷ್ಟ ಆಗ್ತಿದೆ. ಇಷ್ಟು ದಿನದಲ್ಲಿ ನವೆಂಬರ್ ತಿಂಗಳೊಳಗೆ ನಾವು ಮೀನುಗಾರಿಕೆಯನ್ನು ಸ್ಥಗಿತಗೊಳಿಸಿ ಸಣ್ಣ ಪುಟ್ಟವರು ಭಾರಿ ಸಂಕಷ್ಟದಿದ್ದಾರೆ. ಇದು ಎಲೆಜಿನ್ ಲೈಟ್ ಚೈನಾದಂಥ ಮಾರಕವಾದ ಲೈಟನ್ನು ಇಟ್ಟು ದೊಡ್ಡ ತಾಯಿ ಮೀನನ್ನು ಆಕರ್ಷಣೆಯಿಂದ ಹಿಡಿಯುವಂಥದ್ದು ಇವಾಗಲೇ ನೀವು ನೋಡಿದ್ದೀರಿ, ವಿಡಿಯೋದಲ್ಲಿ ನೋಡಿದ್ದೀರಾ. ಅದಲ್ಲದೆ ಮುಂದಿನ ದಿನದಲ್ಲಿ ಇದೇ ಥರ ಮುಂದಿದ್ರೆ ನಮ್ಮ ಈ ಸಮುದ್ರ ಮೀನುಗಳ ಸಂತತಿ ನಾಶ ಆಗುವುದಲ್ಲದೆ ನಮ್ಮ ಮೀನುಗಾರಿಕೆ ಎಂಬ ಇದನ್ನು ಹೋಗ್ತದೆ. ಆದರೆ ಇವಾಗಲೇ ನಾವು ನೋಡಿದಾಗೆ ದೊಡ್ಡ ಬೋಟುಗಳು ಮತ್ತು ಮುಂದೆ ಇದೆ ದೊಡ್ಡ ಲೈಟ್ಗಳನ್ನು ಹಾಕಿ ಆಕರ್ಷಣವಾದ ಲೈಟ್ಗಳನ್ನು ಹಾಕಿ ಮೀನುಗಳ ಸಂತತಿಯನ್ನೇ ನಾಶ ಮಾಡ್ತದೆ, ಮರಿಮಟ್ಟೆಯನ್ನು. ಇಲ್ಲೇ ನೋಡಿದ್ದು ನೀವು ಪಕ್ಕದಲ್ಲಿ ಕಲ್ಲಿದೆ, ಆ ಕಲ್ಲು ಹತ್ರ ನಮ್ಮ ಮರಿಮಟ್ಟೆ ಇಡುವಂಥ ಮೀನುಗಳನ್ನು ಈ ಲೈಟಿನ ಆಕರ್ಷಣೆಗೆ ಬರ್ತದೆ. ಬಂದವಾಗ ಈ ಲೈಟನ್ನು ಒಂದು 5-6 ತಾಸು ಲೈಟ್ ಇಟ್ಟು ಆನಂತರ ಮತ್ತೊಂದು ಬೋಟು ಹೊಡೆಯೋದ್ರಿಂದ ಆ ಮೀನಿನ ಸಂತತಿಯನ್ನು ನಾಶ ಮಾಡೋದಲ್ಲದೆ ದೊಡ್ಡ ಉದ್ಯಮಿಗಳ ಮಾಡ್ತಾ ಇರುವಂಥ ಇದು ಅಕ್ರಮ ಮೀನುಗಾರಿಕೆ. ಇತ್ತೀಚೆಗೆ ಅಷ್ಟೇ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡಿರುವಂಥದ್ದು. ನಮ್ಮ ಪಕ್ಕದ ಜಿಲ್ಲೆಯಲ್ಲೇ ಮೀನುಗಾರಿಕಾ ಸಚಿವರಿರುವಂಥದ್ದು. ಇದರ ಬಗ್ಗೆ ಅವರಿಗೆ ಏನಾದರೂ ಗಮನಕ್ಕೆ ತರುವಂಥ ಕೆಲಸವನ್ನು ನೀವು ಏನಾದರೂ ಮಾಡಿದ್ರಾ ಅಂತ? ನಾವು ಹಲವು ಬಾರಿ ಅವ್ರ ಜೊತೆ ನಾವು ಮಾತುಕತೆ ಮಾಡಿದ್ದೇವೆ. ಅವರು ನಮಗೆ ಪ್ರಪ್ರಥಮವಾಗಿ ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳಿದ್ದಾರೆ. ಆ ನಂತರ ಯಾವುದೇ ನಮಗೆ ಅವರಿಂದ ಸ್ಪಂದನೆ ಸಿಗ್ತಿಲ್ಲ. ಈಗ ನವೆಂಬರ್ ಪ್ರಥಮವಲ್ಲೇ ನಾವು ನಾಡದೋಣಿ ಮೀನುಗಾರಿಕೆ ಸ್ಥಗಿತಗೊಳಿಸ್ತಿದೆ. ಕಾರಣ ಇದೆ ಲೈಟ್ ಫಿಶಿಂಗು. ಈ ಲೈಟ್ ಫಿಶಿಂಗ್ ಹಾಕೋದ್ರಿಂದ ನಮಗೂ ಪ್ರಪ್ರಥಮವಾಗಿ ಇವರು ಫೆಬ್ರವರಿ ತಿಂಗಳ ನಂತರ ಆಗ್ತಿದ್ರು. ಇವಾಗ ನವೆಂಬರ್ ತಿಂಗಳಲ್ಲೇ ಲೈಟ್ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಇದು ನಮ್ಮ ದುರಂತ. ನಮಗೆ ಪಕ್ಕದ ಜಿಲ್ಲೆಯಲ್ಲಿ ಮಿನಿಸ್ಟ್ರ್ ಇದ್ದರು, ನೀವು ಹೇಳಿದಾಗೆ ಮಿನಿಸ್ಟ್ರ್ ಇದ್ದಾರೆ. ನಾವು ಅವ್ರ ಮೇಲೆ ಬರವಾದ ನಂಬಿಕೆ ಇಟ್ಟಿತ್ತು, ಇದಕ್ಕೆಲ್ಲ ಅಕ್ರಮಕ್ಕೆ ತಡೆ ಹಿಡಿತಾರೆ ಅಂತ. ಅವ್ರು ಯಾಕೆ ಮೌನವಾಗಿದ್ರು ಅಂತ ನಮಗೂ ಅರ್ಥ ಆಗ್ತಿಲ್ಲ. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್, ಟಿವಿ9 ಉಡುಪಿ. ಅಲ್ಲಿ ಯಾರು ಸಾಂಪ್ರದಾಯಿಕವಾಗಿ ನಾಡದೋಣಿಯಲ್ಲಿ ಫಿಶಿಂಗ್ ಅನ್ನ ಮಾಡ್ತಾರಲ್ವಾ, ಅವರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಇದು. ಆಳ ಸಮುದ್ರದಲ್ಲಿ ಮಧ್ಯರಾತ್ರಿ ಲೈಟ್ ಫಿಶಿಂಗ್ ನಡೀತಾ ಇದೆ. ರಾತ್ರಿಯ ಕಾರ್ಯಾಚರಣೆ ಇದೆ, ನೀವು ಗಮನಿಸಬಹುದು ದೃಶ್ಯಗಳಲ್ಲಿ. ಯಾವುದೇ ಭಯ ಇಲ್ಲದೇನೆ
ಇದು ಸಾಂಪ್ರದಾಯಿಕ ಪದ್ಧತಿ ಅಲ್ಲ. ಲೈಟ್ ಫಿಶಿಂಗ್ ಮಾಡೋದು ನಿಷೇಧ ಇದೆ. ಹಾಗಿದ್ರೂ ಕೂಡ ಎಗ್ಗಿಲ್ಲದೆ ಲೈಟ್ ಫಿಶಿಂಗ್ ನಡೀತಾ ಇದೆ. ಇದಕ್ಕೆ ಅಲ್ಲಿಯ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಯಾರು ಮೀನುಗಾರಿಕೆಯನ್ನ ಮಾಡ್ತಾ ಇದ್ದಾರೋ ಅವರುಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಬದುಕೋದು ಹೇಗೆ ಅಂತ. TV9 ನಲ್ಲಿ ಲೈಟ್ ಫಿಶಿಂಗ್ನ ರಹಸ್ಯ ಕಾರ್ಯಾಚರಣೆಯ ವರದಿಯನ್ನ ಗಮನಿಸ್ತಾ ಇದ್ದೀರಾ.